ಯಾಕಂದರೆ ಉತ್ತಮತೆಯಲ್ಲಿ ಹೆಸರು ತಗೊಳ್ಳೋದು ಗೊತ್ತಾಗಲಿಲ್ಲ ಅಂದರೆ ಕೆಟ್ಟತನದಲ್ಲಿ ತಗೊಳ್ಳೋದು. ಈ ಕೆಲವರೆಲ್ಲ ಧರ್ಮವನ್ನು ಬೇಯ್ದು ದೊಡ್ಡವರಾಗ್ಯಾರಲ್ಲ, ಕೆಲವರೆಲ್ಲ ಅವ್ರು ತಿಳ್ಕೊಂಡವ್ರು ದೊಡ್ಡವರಾಗಿವಿ ಅಂಥೇಳಿ. ಕುಂಕುಮದಿಂದ ಈ ಆಜ್ಞಾಚಕ್ರದಲ್ಲಿ ಇಲ್ಲಿ ಅರಿಶಿನ, ವಿಳೆದೆಲೆ ರಸ, ಶ್ರೀಗಂಧ, ಹಸುವಿನ ತುಪ್ಪ ಮತ್ತು ಸುಣ್ಣದಿಂದ ಇದನ್ನು ತಯಾರು ಮಾಡ್ತಾರೆ. ಆ ತಿಲಕ ಅಲ್ಲಿರುವಾಗ ಇಲ್ಲಿ ಹರಿದು ಹೋಗುವಂಥ ರಕ್ತ ಶುದ್ಧೀಕರಣ ಆಗುತ್ತೆ ಅಂತಿದೆ. ಎಲಿಬಿಲ್ಲ ಜಾಗದಲ್ಲಿ ಹೋಲು ಹಾಕಿದಾಗ ಇದು ಮೆದುಳಿಗೆ ಶಕ್ತಿ ಕೊಡುತ್ತೆ ಅಂತ ಹೇಳ್ತಾರೆ. ಅದು ನಿಜವೂ ಕೂಡ, ಸುಳ್ಳೇನಲ್ಲ, ಅದು ಸುಮ್ಮನೆ ಹೇಳ್ತಾರೆ ಅಂತಲ್ಲ. ಕಾಲಿಗೆ ಹಾಕುವಂಥ ಕಾಲುಂಗುರ ಬಂಗಾರದಿರುವಂಗಿಲ್ಲ, ಬೆಳ್ಳಿದೇ ಇರಬೇಕು ಅಂತಿದೆ. ಸೊಂಟದಿಂದ ಕೆಳಗೆ ಬಂಗಾರ ಬಳಸಬಾರ್ದು ಅಂತಿದೆ. ಆ ಹೆಬ್ಬೆರಳಿನ ಪಕ್ಕದ ಬೆರಳಿನಲ್ಲಿ ಬೆಳ್ಳಿ ಇದ್ದರೆ ಆ ಬೆರಳಿಗೂ ಮತ್ತು ಗರ್ಭಕೋಶಕ್ಕೂ ಮತ್ತು ಹೃದಯಕ್ಕೆ ಸಂಬಂಧ ಇರುವಂಥದ್ದು ಒಂದು ರಕ್ತನಾಳ ಇದೆ. ಆ ಜಾಗದಲ್ಲಿ ಅವಳು ಓಡಾಡುವಾಗ ಅದು ಅಲ್ಲಿ ತಿರುಗಿ ಅದಕ್ಕೆ ಪ್ರೆಷರ್ ಬೀಳೋದ್ರಿಂದ ಅವಳ ಗರ್ಭಕೋಶ ಚೆನ್ನಾಗಿರ್ತದೆ. ಎಷ್ಟೋ ವರ್ಷದ ಒಳಗೆ ಅವಳ ತಿಂಗಳದ ಮುಟ್ಟಿನ ಸ್ಥಿತಿ ಡೇಟ್ ಬರುವಂಥದ್ದು ಸರಿಯಾಗಿರುತ್ತೆ. 26,000 ಜನ ಪ್ರತಿದಿನ ಸಾಯ್ತಾ ಇರೋದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೇಳಿರೋದು, ನಾನಲ್ಲ ಹೇಳಿರೋದು, ಅವ್ರು ಹೇಳಿರೋದು. ಪ್ರಪಂಚದಲ್ಲಿ 26,000 ಜನ ಸಾಯ್ತಾ ಇರೋದ್ರೆ ಅರ್ಧ ಭಾಗ ಭಾರತದಲ್ಲೇ ಸಾಯ್ತಾರೆ. ಪ್ರತಿದಿನ ಭಾರತದಲ್ಲಿ ಸಾಯ್ತಾ ಇರೋದು 6,000. ಕುಡಿಬೇಕು. ಹಿಂದೆ ಹೇಳಿದ ಸಮೀಕ್ಷೆ ಸರಿಯಾಗಿ ಆರ್ಗ್ಯಾನಿಕ್ ಪದಾರ್ಥಗಳನ್ನು ಬಳಸಬೇಕು. ಋತುವಿಗೆ ಅನುಗುಣವಾಗಿರುವಂಥ ಹಣ್ಣುಗಳನ್ನು ಬಳಸಬೇಕು. ಬೇಗ ಮಲ್ಕೊಳ್ಬೇಕು, ಬೇಗ ಏಳಬೇಕು. ಸುಮ್ಮನೆ ಯಾವ್ಯಾವುದೋ ಸಣ್ಣ ವಿಷಯಕ್ಕೆ ಒತ್ತಡ ಮಾಡ್ಕೊಂಡು ಬಳಲಬಾರ್ದು. ನಮ್ಮ ದೇಶದ ಉಡುಗೆ ತೊಡುಗೆ, ಆಚಾರ ವಿಚಾರ. ಈಗ ನೀವು ಯಾವುದಾದ್ರೂ ಎಕ್ಸಾಮ್ ಬರೀಲಿಕ್ಕೆ ಹೋದರೂ ಹಣೆಗೆ ಕುಂಕುಮ ಇಡುವಂಗಿಲ್ಲ, ಕರಿಮಣೆ ಇಡುವಂಗಿಲ್ಲ, ಸೊಂಟಕ್ಕೆ ಉಡಿದಾರ ಇರುವಂಗಿಲ್ಲ, ಜನವಾರ ಅಂತ ನಿಷಿದ್ಧ. ಈ ಥರದ್ದು ಅಂದರೆ ನಮ್ಮ ಎಲ್ಲವನ್ನೂ ಯಾವುದೋ ಒಂದು ರೀತಿಯ ಶಿಸ್ತು, ಭದ್ರತೆ, ಇನ್ನೊಂದು ಆಮೇಲೆ ಜಾತ್ಯತೀತತೆ, ಸಂವಿಧಾನ, ಈ ಥರದ ಹೆಸರಿನಲ್ಲಿ ನಮ್ಮ ಧರ್ಮ, ಸಂಸ್ಕೃತಿ, ಆಚಾರ ವಿಚಾರ, ಉಡುಗೆ ತೊಡುಗೆ. ಈಗ ನೀವು ನೋಡಿ ಹೇಗೆ ಕೂತಿದ್ದೀರಿ, ನಾನು ಹೇಗೆ ಕೂತಿದ್ದೇನೆ ಅನ್ನೋದ್ರ ಮೇಲೇ ಇಲ್ಲಿಯೇ ಇದೆ ಸತ್ಯ. ಸೊ ಇದು ನಮ್ಮ ಆರೋಗ್ಯದ ಮೇಲೆ ಏನಾದರೂ, ಈಗ ಪ್ರಾಸ್ಟೇಟ್ ಸಮಸ್ಯೆ ಇವೆಲ್ಲ ಬರ್ತಾ ಇದೆ. ಹಿಂದೆ ಹನುಮಾನ್ ಕಾಚ ಇತ್ತು, ಈಗ ಅದರ ನಂತರ ಬೇರೆ ಬಂತು, ಏನೇನೋ. ಈಗ ಅದೇ ಒಂದು ದುಡ್ಡು ಮಾಡುವ ದಂಧೆ ಆಗಿದೆ ಈ ಪ್ರಾಸ್ಟೇಟ್ ಪ್ರಾಬ್ಲಮ್ಮು ಇತ್ಯಾದಿ. ನೀವು ಮೊಬೈಲ್ ತೆಗೆದ್ರೆ ರಾಮದೇವರಿಂದ ಹಿಡಿದು ಎಲ್ಲ ದೇವರು ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾವ್ರೆ. ಏನು ಇದ್ರ ಹಿಂದೆ ಏನು? ನನಗನ್ಸೋದು ಇದ್ರ ಹಿಂದ್ಗಡೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ, ಮೆಕಾಲೆ ಹೇಳ್ದಂಗೆ, ನಾನು ಕೊಟ್ಟ ಶಿಕ್ಷಣವನ್ನು ಓದಿದರೆ ನಾವು ಭಾರತವನ್ನು ಹೆಂಗೆ ಆಳ್ತಿದ್ದೋ ಅದಕ್ಕಿಂತ 100 ಪಟ್ಟು ಕೆಟ್ಟ ದೃಷ್ಟಿಲಿ ಆಳ್ತಾರೆ ಅಂತ ಹೇಳಿದ್ರಲ್ವಾ. ಆ ಓದಿರೋರನ್ನ ಉಪಯೋಗಿಸ್ಕೊಂಡು ವಿದೇಶದಲ್ಲಿ ಕುಂತ್ಕೊಂಡು ಯಾವುದೋ ಕೈವಾಡಗಳು ಇಲ್ಲಿ ಕೆಲಸ ಮಾಡ್ತಾರೆ. ಹೌದು, ಒಂದು ಮಾಫಿಯಾ ಅದು. ಪಾದಯಾತ್ರೆಗೆ ಹೋಗಬಾರ್ದು, ಅವಳು ಸಂಸ್ಕೃತಿ ಥರ ಇರಬಾರ್ದು, ಅವಳು ಕುಂಕುಮ ಹಚ್ಕೋಬಾರ್ದು, ಅವಳು ತಾಳಿ ಹಾಕ್ಕೋಬಾರ್ದು, ಅವಳಿಗೆ ಉಂಗುರ ಹಾಕ್ಕೋಬಾರ್ದು. ಒಟ್ಟಾರೆಯಾಗಿ ಭಾರತೀಯ ಸಂಸ್ಕೃತಿಯ ಆಚಾರ ವಿಚಾರಗಳಿಂದ ಹೊರಗೆ ಬರಬೇಕು. ಆಮೇಲೆ ಅವ್ರ ದೇವರುಗಳಿಗೆ ಅವ್ರು ನಮಸ್ಕಾರ ಮಾಡಬಾರ್ದು, ತಂದೆ ತಾಯಿನ ದೇವರು ಅಂತ ತಿಳ್ಕೊಳ್ಬಾರ್ದು, ಕಾಲುಂಗುರಗಳನ್ನು ಧರಿಸಬಾರ್ದು. ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ. ನೀವು ಹೇಳ್ದಂಗೆ ಜನವಾರ ಹಾಕೋಬಾರ್ದು ಅಂದರೆ ಈ ದೇಶದಲ್ಲಿರೋರಿಗೆ ನಾನು ಈ ದೇಶದಲ್ಲಿ ಹುಟ್ಟಿದ್ದೇ ತಪ್ಪು ಅನ್ನುವಂಥ ವಾತಾವರಣ ಬರಬೇಕು, ಭಾವನೆ ಬರಬೇಕಂಗೆ. ನೋಡಿ, ನಮ್ಮಲ್ಲಿ ಗಂಡ ಜೀವಂತ ಇರುವಾಗ ಯಾರೋ ಕರಿಮಣಿ ತೆಗಿತಿರ್ಲಿಲ್ಲ. ಹೌದು, ಈಗ ಎಕ್ಸಾಮ್ಗೆ ಹೋದ್ರೆ ಅದನ್ನೇ ತೆಗಿತಾರೆ. ಅಲ್ಲೇ ಹೋಗ್ತಾ ಬಸ್ಸಿನಲ್ಲಿ ಇಟ್ಕೊಂಡು ಹೋಗ್ತಾರೆ, ಅಲ್ಲೇ ಹಾಕೊಳ್ತಾರೆ. ಕೆಲವರು ಹಾಕೋದೇ ಇಲ್ಲ. ಇಲ್ಲ ಅದು ಹೆಂಗಾಗಿದೆ ಅಂದರೆ ಹಾಕದೇ ಇರೋದು ಒಳ್ಳೇದು ಅನ್ನೋದೇ ಒಂದು ತೀರ್ಮಾನ. ಹೌದು, ಎವರ್ ಗ್ರೀನ್, ಎವರ್ ಇದು ಏನೋ ಅವರು ಚಿರಯೌವನೆಯರು ಅಂತ. ಅದಕ್ಕೇನು ಶಬ್ದ ಬರ್ಸ್ಯಾರ ಅಂದರೆ ಈಗೆಲ್ಲ ಫಾಸ್ಟ್ ರೀ, ಎಲ್ಲ ಹೋಗಿದೆ ಅದೆಲ್ಲ ಅಂತ, ಮಾಡರ್ನ್ ಅಂತ. ಅದಕ್ಕೆ ಈಗ ಬಡವನ ಹೆಂಡತಿ ಏನಾದರೂ ಮಾಡಿದ್ರೆ ಅದಕ್ಕೊಂದು ಆಕಿಗೊಂದು ಪಟ್ಟ ಕಟ್ತಾರೆ. ಹೌದೌದು. ಶ್ರೀಮಂತರ ಮಹಿಳೆ ಮಾಡಿದ್ರೆ ಅದಕ್ಕೊಂದು ಫ್ಯಾಷನ್ ಅದು ಅಲ್ವಾ, ಭಾಳ ಫಾಸ್ಟ್ ಇದ್ದಾಳೆ ಅಂತ. ಅವ್ರು ತೆಗ್ಸೋರ್ದು ಒಂದು ಗುಂಪಿದೆ, ಷಡ್ಯಂತ್ರ ಇದೆ. ತೆಗಿಯೋರು ತುದಿಗಾಲ ಮೇಲೆ ನಿಂತಿದ್ದಾರೆ, ತೆಗಿಬೇಕು ಅಂತ. ಇದೇ ನೆಪದ ಮೇಲೆ ಬಂದುಬಿಟ್ರೆ ಒಳ್ಳೇದು
ಅದ್ರ ಹಿಂದೆ ದರಿದ್ರತನೂ ಇದೆ. ನಾನೇನು ಹೇಳ್ತೀನಿ ಅದಕ್ಕಂದರೆ 5-6 ತಿಂಗಳು ವಾಶ್ ಮಾಡದೇ ಇರೋ ಪ್ಯಾಂಟ್ ಬಂದವು ಈಗ. ಅದರ ಅರ್ಥ ಏನು ಹೇಳಿ, ಇವರು ದರಿದ್ರದಾರಂತ ಅಲ್ವಾ, ಕೊಳಕರಿದ್ದಾರೆ ಅಂತ. ಹರಿದದ್ದು ಯಾಕೆ ಹಾಕ್ಕೊಂಡಿದ್ದಾರೆ ಅಂದರೆ ಮುಂದಾದರೂ ಹರಿಯೋದೇ ಅಲ್ವಾ, ಈಗಲೇ ಹರಿದದ್ದು ಹಾಕೊಂಡ್ಬಿಡೋಣ. ಹರಿದದ್ದಕ್ಕೆ ಫ್ಯಾಷನ್ ಹೆಸರಿನ ಮೇಲೆ ನಾವೊಂದು ಹೆಸರು ತೊಗೊಂಡು ಓಡಾಡಿಬಿಡೋಣ. ಯಾಕಂದರೆ ಉತ್ತಮತೆಯಲ್ಲಿ ಹೆಸರು ತೊಗೊಳ್ಳೋದು ಗೊತ್ತಾಗಲಿಲ್ಲ ಅಂದರೆ ಕೆಟ್ಟತನದಲ್ಲಿ ತೊಗೊಳ್ಳೋದು. ಈ ಕೆಲವರೆಲ್ಲ ಧರ್ಮವನ್ನು ಬೈದು ದೊಡ್ಡವರಾಗ್ಯಾರಲ್ಲ, ಕೆಲವರೆಲ್ಲ ಅವ್ರು ತಿಳ್ಕೊಂಡವ್ರು ದೊಡ್ಡವರಾಗಿವಿ ಅಂಥೇಳಿ. ಕೃಷ್ಣನ್ ಹೇಳ್ತಾನೆ, ಪರಧರ್ಮವನ್ನು ಹೊಗಳಿದರೆ, ತನ್ನ ಸ್ವಂತ ಧರ್ಮವನ್ನು ಹೀಯಾಳಿಸಿದರೆ, ಪರಧರ್ಮವನ್ನು ಹೊಗಳಿದರೆ ಅವನ ಅಕಾಲದಲ್ಲಿ ಅವನಿಗೆ ದೋಷ ಇದೆ, ಕೆಟ್ಟದ್ದಾಗುತ್ತೆ ಅನ್ನೋದನ್ನು ಬರೆದಿದ್ದಾರೆ. ಹೀಗಾಗಿ ಈ ಆಧುನಿಕತೆಯ ಹೆಸರನ್ನು ಇಟ್ಕೊಂಡು ಸಂಸ್ಕೃತಿ ರಹಿತ ಮಾಡಿದ್ರಲ್ಲ, ಅದರಲ್ಲಿ ಅನಾರೋಗ್ಯ ಇದೆ. ಇದು ಆಜ್ಞಾಚಕ್ರ ಇರುವಂಥದ್ದು ಇಲ್ಲಿ ತಿಲಕದ್ದು. ಇದಕ್ಕೆ ಏನು ಹಚ್ಚಬೇಕು ಅನ್ನೋದು ಈಗ ಅದು ಬದಲಾಗೈತಿ. ಏನು ಹಚ್ಚಬೇಕು ಅನ್ನೋದು ವಿರೂಪಗೊಂಡು ಹೋಗಿದೆ. ಅದು ಕೂಡ ಹಚ್ಚದೇ ಇರೋದೇ ಒಳ್ಳೇದು. ಅದನ್ನು ಹಚ್ಚಿದ್ರೆ ಇನ್ನೂ ತೊಂದರೆ ಇದೆ, ಅಂಥದ್ದು ಮಾಡಿದ್ದಾರೆ. ಅದನ್ನು ಹಚ್ಚೋದ್ರ ಹಿಂದ್ಗಡೆ ಇವ್ರು ಹಚ್ಚಲಿ ಅಂಥೇಳಿ ಅದರ ಮೇಲೆ ದುಡ್ಡನ್ನು ಮಾಡ್ತಾ ಇದ್ದಾರೆ, ಮತ್ತು ಅದನ್ನು ಬಳಸಲಾರದಂಥ ಪದಾರ್ಥಗಳನ್ನು ಬಳಸ್ತಾ ಇದ್ದಾರೆ. ಈಗ ಮಕ್ಕಳಿಗೆ ಶಿಕ್ಷೆ ಹಿಂಗೆ ಕೊಡ್ತಾರೆ ಅಲ್ವಾ. ಚೀನಾದಲ್ಲಿ ಒಂದು ವ್ಯಾಯಾಮ ಇದು. ಇಲ್ಲಿ ಚುಚ್ಚಿದರೆ ಸ್ಮರಣ ಶಕ್ತಿ ಆಗಲಿ, ಪ್ರಜ್ಞಾಶಕ್ತಿ ಆಗಲಿ, ಏಕಾಂತವಾಗಲಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೇ ಚುಚ್ಚಿದ್ದಾರೆ. ಹೌದು, ನಮ್ಮಲ್ಲಿ ಎಷ್ಟೋ ಹಿರಿಯರು ಅನುಗಾಲವೂ ಇರ್ತದೆ. ಕುಂಕುಮದಿಂದ ಈ ಆಜ್ಞಾಚಕ್ರದಲ್ಲಿ ಇಲ್ಲಿ ಅರಿಶಿನ, ವಿಳೆದೆಲೆ ರಸ, ಶ್ರೀಗಂಧ, ಹಸುವಿನ ತುಪ್ಪ ಮತ್ತು ಸುಣ್ಣದಿಂದ ಇದನ್ನು ತಯಾರು ಮಾಡ್ತಾರೆ. ಆ ತಿಲಕ ಅಲ್ಲಿರುವಾಗ ಇಲ್ಲಿ ಹರಿದು ಹೋಗುವಂಥ ರಕ್ತ ಶುದ್ಧೀಕರಣ ಆಗುತ್ತೆ ಅಂತಿದೆ. ಎಲಿಬಿಲ್ಲ ಜಾಗದಲ್ಲಿ ಹೋಲು ಹಾಕಿದಾಗ ಇದು ಮೆದುಳಿಗೆ ಶಕ್ತಿ ಕೊಡುತ್ತೆ ಅಂತ ಹೇಳ್ತಾರೆ. ಅದು ನಿಜವೂ ಕೂಡ, ಸುಳ್ಳೇನಲ್ಲ, ಅದು ಸುಮ್ಮನೆ ಹೇಳ್ತಾರೆ ಅಂತಲ್ಲ. ಇದೇ ಕಳಿಗೆ ಭಾಳಷ್ಟು ಉಂಗುರ ಯಾಕೆ ಹಾಕಿ, ಇದು ಹೃದಯಕ್ಕೆ ಸಂಬಂಧ ಇರುವಂಥದ್ದು ಅನ್ನುವಂಥದ್ದಿದೆ. ಅಲ್ಲಿ ಚಿನ್ನ ಬೆಳ್ಳಿ ಇದ್ದಾಗ ಇಲ್ಲಿ ಈ ಬೆರಳಿನಿಂದ ಹೃದಯಕ್ಕೆ ಆಗುವಂಥ ತೊಂದರೆ ಕಡಿಮೆ ಆಗುತ್ತೆ ಅಂತ. ಬಳೆ ಇಲ್ಲೇ ಯಾಕೆ ಇರ್ತದೆ, ನಮ್ಮವ್ರಿಗೆ ಯಾಕೆ ದಾರ ಇರ್ತಾನೆ, ವಾತ ಪಿತ್ತ ಕಫ ನೋಡೋದು ಇಲ್ಲೇ. ಅದು ಹೀಟಾದಾಗ, ಅದು ತಂಪಾದಾಗ ಅದನ್ನು ಸಮಸ್ಥಿತಿಲಿ ಇಡುತ್ತೆ ಅನ್ನೋದಕ್ಕೆ. ಕಾಲಿಗೆ ಹಾಕುವಂಥ ಕಾಲುಂಗುರ ಬಂಗಾರದಿರುವಂಗಿಲ್ಲ, ಬೆಳ್ಳಿದೇ ಇರಬೇಕು ಅಂತಿದೆ. ಸೊಂಟದಿಂದ ಕೆಳಗೆ ಬಂಗಾರ ಬಳಸಬಾರ್ದು ಅಂತಿದೆ. ಆ ಹೆಬ್ಬೆರಳಿನ ಪಕ್ಕದ ಬೆರಳಿನಲ್ಲಿ ಬೆಳ್ಳಿ ಇದ್ದರೆ ಆ ಬೆರಳಿಗೂ ಮತ್ತು ಗರ್ಭಕೋಶಕ್ಕೂ ಮತ್ತು ಹೃದಯಕ್ಕೆ ಸಂಬಂಧ ಇರುವಂಥದ್ದು ಒಂದು ರಕ್ತನಾಳ ಇದೆ. ಆ ಜಾಗದಲ್ಲಿ ಅವಳು ಓಡಾಡುವಾಗ ಅದು ಅಲ್ಲಿ ತಿರುಗಿ ಅದಕ್ಕೆ ಪ್ರೆಷರ್ ಬೀಳೋದ್ರಿಂದ ಅವಳ ಗರ್ಭಕೋಶ ಚೆನ್ನಾಗಿರ್ತದೆ. ಎಷ್ಟೋ ವರ್ಷದ ಒಳಗೆ ಅವಳ ತಿಂಗಳದ ಮುಟ್ಟಿನ ಸ್ಥಿತಿ ಡೇಟ್ ಬರುವಂಥದ್ದು ಸರಿಯಾಗಿರುತ್ತೆ. ನೀವು ಇವತ್ತು ಪಾಕಿಸ್ತಾನ್ ಭಾರತದ ಗಡಿಯೊಳಗಿರುವಂಥ ಒಂದು ನಡುಗಡ್ಡೆಯಲ್ಲಿರುವಂಥವ್ರು 70 ವರ್ಷಕ್ಕೆ ಹೆರಿಗೆ ಆಗಿರೋರು ಇದ್ದಾರೆ. 70 ವರ್ಷಕ್ಕೆ ಹೆರಿಗೆ ಆಗ್ತದಂತಲ್ಲಿ ಮಹಿಳೆಯರಿಗೆ. ಯಾರೂ 100 ವರ್ಷದ ಕೆಳಗೆ ಬದುಕ್ತಾ ಇಲ್ಲ, ಎಲ್ಲರೂ 100 ವರ್ಷದ ನಂತರನೇ ಅವರು ಮರಣ ಹೊಂದ್ತಾ ಇದ್ದಾರೆ. ಮತ್ತು ಶಾಲೆಯನ್ನು ಭಾಳ ಓದೋದಿಲ್ಲ, ತುಂಬ ಆರೋಗ್ಯವಂತರಿದ್ದಾರೆ, ಪುಷ್ಟಿದಾಯಕವೂ ಇದ್ದಾರೆ. ಒಂದು ಆಸ್ಪತ್ರೆ ಇಲ್ಲ, ಒಂದು ಫಾರ್ಮಸಿ ಇಲ್ಲ ಅಂತಲ್ಲಿ. ಆ ಜನಾಂಗಕ್ಕೊಂದು ಹೆಸರು ಇದೆ. ಅದು ಇಬ್ಬರ ನಡುವೆ ಇರುವಂಥ ಒಂದು ನಡುಗಡ್ಡೆಯಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಆದರೆ ಅವರೆಲ್ಲ ಆರೋಗ್ಯಕರವಾಗಿ ಬದುಕ್ತಾ ಇದ್ದಾರೆ. 55, 60, 70 ವರ್ಷದೊಳಗೆ ಅವ್ರಿಗೆ ತಿಂಗಳಿಗೆ ಡೇಟ್ ಬರ್ತದಂತೆ. ಮತ್ತು ಹೆರಿಗೆ ಆಗುತ್ತೆ ಅಂದರೆ ಬರಲೇಬೇಕಲ್ಲ. ಹೀಗಾಗಿ ಭಾರತೀಯ ಉಡುಗೆ ತೊಡುಗೆಗಳಲ್ಲಿ ನೀವು ಪಾಲಿಯೆಸ್ಟರ್, ಟೆರ್ಕಾಟ್, ನೈಲಾನ್ ಬಗ್ಗೆ ನೀವು ಅಧ್ಯಯನ ಮಾಡಿದ್ರಿ ಅಂದರೆ ದಿನದಲ್ಲಿ ಎಷ್ಟು ರಕ್ತ ಅದರಲ್ಲಿ ಕಡಿಮೆ ಆಗುತ್ತೆ ಅನ್ನೋದಿದೆ. ಹೌದಾ? ಮತ್ತು ಇವತ್ತು ಒಳ ಉಡುಪುಗಳಲ್ಲಿ ಇರುವಂಥ ರಾಸಾಯನಿಕ ಕ್ರಿಯೆ ಮತ್ತು ಅದರಲ್ಲಿರುವಂಥ ರಬ್ಬರು, ಇದರ ಪರಿಣಾಮದಿಂದನೂ ರಕ್ತ ಹೆಪ್ಪುಗಟ್ಟಿ ಒಳಗೆ ಗಟ್ಟಿಯಾಗಿರೋದು ಬಂದಿದೆ. ಬೆಳ್ಳಿ, ಲೋಹಶಾಸ್ತ್ರದ ಪ್ರಕಾರ ಇರುವಂಥದ್ದು ಬೆಳ್ಳಿ, ಬಂಗಾರ ಮತ್ತು ವಜ್ರಗಳಿವೇನು ಕೆಲಸ ಮಾಡ್ತಾಯಿದೆ ಅನ್ನೋದು ಕೂಡ ಇಲ್ಲಿವರೆಗೂ ಅದನ್ನು ಮಾಡ್ಕೊಂಡು ಬಂದಾರೆ. ಹಿಂದಿನ ಕಾಲದಿಂದನೂ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ವೇಷಭೂಷಣಗಳು, ನಡವಳಿಕೆಗಳು, ಮಂತ್ರ ಮತ್ತು ಜಪ, ಧ್ಯಾನ, ಲಾಂಛನಗಳು ಮತ್ತು ನಮ್ಮಲ್ಲಿ ಬಳಸುವಂಥ ಸಮಾಜಕ್ಕೆ ಸಂಬಂಧಪಟ್ಟಂಥ ವಿವಿಧತೆಯಲ್ಲಿ ಏಕತೆ ಇರುವಂಥ ದೇಶ ಆಗಿರೋದು. ಅದು ಸಂಪೂರ್ಣವಾಗಿ ಸಾಂಕೇತಿಕ ಮತ್ತು ಲಾಂಛನ ಅಷ್ಟೇ ಅಲ್ಲ, ಅದು ಬದುಕಿನ ಶೈಲಿ ಮತ್ತು ಅದರ ಹಿಂದಿರುವಂಥ ಆರೋಗ್ಯ, ಅದಕ್ಕಿರುವಂಥ ವೈಜ್ಞಾನಿಕತೆ ಮತ್ತು ಧಾರ್ಮಿಕತೆಯ ಪ್ರತೀಕವಾಗಿದೆ. ಇದೆಲ್ಲ ಲಾಂಛನದ ಹಿಂದ್ಗಡೆ.
ನಮ್ಮ ದೇವಾಲಯಗಳಿರುವಂಥದ್ರಲ್ಲೂ ನೋಡ್ಬೋದು ನೀವು, ಅವರಿಗೆಲ್ಲ ಯಾವ್ಯಾವ ಥರ ಕಿರೀಟಗಳು ಎಲ್ಲ ಇದ್ದು ಅಂತೇಳಿ. ಅದನ್ನೆಲ್ಲವನ್ನು ಇಂದು ನಿನ್ನೆ ಮಾಡಿದ್ದಲ್ಲ, ತೆಗಿಬೇಕಾದ್ರೆ ಇವ್ರು ಬೇಗ ತೆಗೆದಾರ, ಅವನು ಹಿಂದಿನಿಂದ ಮಾಡ್ಕೊಂಡು ಬಂದಿರೋದು. ಅದು ಅದರ ಹಿಂದುಗಡೆ ಸಾಕಷ್ಟು ರೀತಿಯ ಸರ್ವಾಂಗೀಣ ಬೆಳವಣಿಗೆ ಆಗುತ್ತೆ. ಮನಸ್ಸು, ಬುದ್ಧಿ, ದೇಹ ಮತ್ತು ಹಲವಾರು ತತ್ವಗಳು ಸಹಿತ ಅದರಲ್ಲಿ ಕೆಲಸ ಮಾಡ್ತವೆ. ಹೀಗಾಗಿ ಅದನ್ನು ಈಗ ಮತ್ತೆ ಅದು ನೋಡಿ, ಈಗ ನೀವು ಹರೇ ರಾಮ ಹರೇ ಕೃಷ್ಣದವ್ರು ನೋಡ್ರಿ, ಅವೆಲ್ಲ ಮತ್ತೆ ಬರ್ತಾ ಇದ್ದೀವಿ. ನಾಮ ಧರಿಸುವಂಥದ್ದು ಎಂಜಿನಿಯರ್ ಓದಿರೋರು ಇವತ್ತು ಪಂಡ್ರಪುರ ಸಂತರದ್ದು ಇದನ್ನು ಬಾರಿಸ್ತಾ ಇದ್ದಾರೆ, ಮೃದಂಗ ಬಾರಿಸ್ತಾ ಇದ್ದಾರೆ. ಹಿಂದೆ ನಾದದಿಂದ ಮಳೆ ಬರೆಸಿರೋದಿದೆ. ನಮ್ಮಲ್ಲಂತೂ ಹೇಳ್ತಾರೆ ಕುರಿಗಳು ಕಂಬಳಿ ಬೀಸಿದ್ರೆ ಮಳೆ ಬರ್ತಿತ್ತು ಅಂತ ಹೇಳ್ತಾರೆ. ಇದನ್ನೆಲ್ಲವನ್ನೂ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನನಗೆ ಗೊತ್ತಿರುವಂತೆ ಕೆಲವು ತಪ್ಪುಗಳಾಗಿ ವಿಕೃತಿಗಳಾಗಿ ಅದನ್ನು ಬದಲಾವಣೆಗೊಂಡಿರ್ಬೋದು ಕೆಲವು ಸಂಪ್ರದಾಯಗಳು. ಆದರೆ ಆ ಮೂಲಕ್ಕೆ ಹೋದರೆ, ಈಗ ನೋಡ್ರಿ, ಬೀಸಿದ್ರೆ ಹೃದಯಾಘಾತ ಆಗಲ್ಲ ಅಂತಿದೆ, ಕುಟ್ಟಿದ್ರೆ ಹೃದಯಾಘಾತ ಆಗಲ್ಲ ಅಂತಿದೆ, ಕಡಿದ್ರೆ ಭುಜ ನೋವು ಬರೋದಿಲ್ಲ ಅಂತಿದೆ. ಅದನ್ನೆಲ್ಲವನ್ನೂ ಯೋಗ ಮಾಡೋಕ್ಕಾಗದೇ ಇರುವಂಥ ಕಾಲದಲ್ಲಿನೇ ಕರ್ಮದಿಂದನೇ ಅದನ್ನು ಕರ್ಮಯೋಗಿಗಳನ್ನು ಮಾಡಲಿಕ್ಕೆ ಅದನ್ನೆಲ್ಲ ಅಳವಡಿಸಿದ್ರು ಅದಕ್ಕೆ. ಮತ್ತು ಎಲ್ಲರಿಗೂ ಮಂತ್ರವನ್ನು ಹೇಳೋಕ್ಕಾಗಲ್ಲ, ಅದನ್ನು ವೈಜ್ಞಾನಿಕ ಹಿನ್ನೆಲೆ ಹೇಳೋಕ್ಕಾಗಲ್ಲ ಅಂಥೇಳಿ ಈ ರೀತಿ ಒಂದು ದೇವರ ಮೇಲೆ ಹಾಕಿ ಧಾರ್ಮಿಕ ನಂಬಿಕೆಗಳನ್ನು ಹಾಕಿ ಬಂದರೆ, ಈಗ ಪಾದಯಾತ್ರೆ ಹೋಗ್ತಾರೆ, ಹೋಗುವಾಗ BP ಇರ್ತದೆ ಅವನಿಗೆ, ಅಲ್ಲಿ ಹೋಗಿ ಬರೋದ್ರೊಳಗೆ ಹೋಗ್ಬಿಟ್ಟಿರ್ತೈತೆ, ಅವ್ನು ನಡೆದು ಹೋಗ್ಬಿಟ್ಟಿರ್ತಾನೆ ದಿನ. ಇದು ಎಲ್ಲ ಪ್ರೂವ್ ಆಗಿದೆ. ನೀವು ಇತ್ತೀಚೆಗೆ ಕೇಳಿದ್ರೇನು ವಿಠ್ಠಲ್ 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 ಅಂದರೆ ಹಾರ್ಟ್ ಟ್ರಬಲ್ ಹೋಗಿರೋದು ದಾಖಲೆ ಇದೆ. ನೀವು ಆಮೇಲೆ ಇದು ಮುಗಿದ ಮೇಲೆ ನೋಡ್ರಿ, ಒಬ್ಬರು ಇಂಜಿನಿಯರೇ ಹೇಳ್ತಾರೆ ಅದಕ್ಕೆ, ಒಬ್ಬರು ವಿಜ್ಞಾನಿನೇ ಹೇಳ್ತಾರೆ, ವಿಠ್ಠಲ ವಿಠ್ಠಲ ವಿಠ್ಠಲ್ ಅನ್ನುವಂಥ ಶಬ್ದವನ್ನು ಹೇಳಿದ್ದಕ್ಕೆ ಇಷ್ಟು ದಿನಕ್ಕೆ BP ರೋಗ ಹೋಗಿರೋದ್ರ ಬಗ್ಗೆ ದಾಖಲೆ ಇದೆ ನೋಡಿ. ಈಗ ನೋಡ್ರಿ, ಮನುಷ್ಯ ಬೈದ್ರೆ ಸುಸ್ತಾಗ್ತಾನೆ, ಅವ್ರ ಮಂತ್ರ ಹೇಳಿದಾಗ ಅವ್ನಿಗೆ ಉತ್ತೇಜನ ಯಾಕಾಗ್ತಾನೆ, ಆ ಅಕ್ಷರಗಳಲ್ಲಿ ಅಂಥ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಸ್ಥಿತಿ ಇದೆ. ನಮ್ಮ ದೇಶದಲ್ಲಿ ಮಾಡಿರೋದು, ನೀವು ಇಡೀ ದೇಶದಲ್ಲಿ ಎಲ್ಲೇ ಸುತ್ತಿ ವಿವಿಧ ಉಪಾಸನೆಗಳಿದೆ ನಮ್ಮ ದೇಶದಲ್ಲಿ, ವಿವಿಧ ಮತಗಳಿದ್ದಾವೆ, ವಿವಿಧ ಲಾಂಛನಗಳಿದ್ದಾವೆ, ವಿವಿಧ ರೀತಿಯ ದೇವರ ಪದ್ಧತಿಗಳಿದ್ದಾವೆ, ಬೇರೆ ಬೇರೆ ದೇವರುಗಳನ್ನು ಪೂಜೆ ಮಾಡ್ತಾರೆ, ದೇವರು ಬೇಕಾದಷ್ಟಿದ್ದಾವೆ. ಆದರೆ ನಮ್ಮದು ಜೀವನ ಮೌಲ್ಯಾಧಾರಿತ ಸಂಸ್ಕೃತಿ ಒಂದೇ ಇದೆ ಭಾರತದಲ್ಲಿ. ಹೀಗಾಗಿ ಈ ಲಾಂಛನಗಳಾಗಲಿ ನಮ್ಮ ಉಡುಗೆ ತೊಡುಗೆಗಳಾಗಲಿ ಅದರಲ್ಲಿ ವಿಜ್ಞಾನ ಇದೆ, ಮತ್ತು ಅದರ ಹಿಂದೆ ಧರ್ಮ ಇದೆ, ಅದರ ಹಿಂದೆ ಆರೋಗ್ಯ ಇದೆ ಅಂತ ಹೇಳ್ತೀವಿ. ನೀವು ಆರಂಭದಲ್ಲೇ ಹೇಳಿದ್ರಿ 26,000 ಜನ ಪ್ರತಿದಿನ ಕ್ಯಾನ್ಸರಿಗೆ ತುತ್ತಾಗ್ತಾರೆ. ನೀವು ಕೊಡುವ ಔಷಧದಲ್ಲಿ ಅದು ಭಾಳ ಪ್ರಮುಖವಾದದ್ದು. ಈ ಕ್ಯಾನ್ಸರ್ ಬರದೇ ಇದ್ದರೆ ಹಾಗೆ ಏನು ಮಾಡಬೇಕು, ಬಂದ ಮೇಲೆ ಏನು ಮಾಡಬೇಕು ಅಂತ ನೀವು ಸಾಕಷ್ಟು ವಿಡಿಯೋ ಮಾಡಿದ್ದೀರಿ. ಬರದೇ ಇದ್ದಾಗ ಹೀಗೆ ಮಾಡಬೇಕು ಅಥವಾ ಇದು ಹೀಗೆ ಮುಂದುವರಿತದ? ಇದೊಂದು ನನ್ನ ಮನಸ್ಸಿನಲ್ಲಿರುವಂಥ ದೊಡ್ಡ ನೋವು ಕೂಡ ಹೌದು. ಮತ್ತು ನಿಮ್ಮ ಮಾಧ್ಯಮದ ಮೂಲಕ ನಾನು ಇದನ್ನು ತಿಳಿಸೋದಾತಂದರೆ, 26,000 ಜನ ಪ್ರತಿದಿನ ಸಾಯ್ತಾ ಇರೋದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೇಳಿರೋದು, ನಾನಲ್ಲ ಹೇಳಿರೋದು, ಅವ್ರು ಹೇಳಿರೋದು. ಪ್ರಪಂಚದಲ್ಲಿ 26,000 ಜನ ಸಾಯ್ತಾ ಇರೋದ್ರೆ ಅರ್ಧ ಭಾಗ ಭಾರತದಲ್ಲೇ ಸಾಯ್ತಾರೆ. ಪ್ರತಿದಿನ ಭಾರತದಲ್ಲಿ ಸಾಯ್ತಾ ಇರೋದು 6,000 ಹಿಂದೆ ಹೇಳಿದ ವರದಿ ಪ್ರಕಾರ. ಈಗ ಅದು 10,000 ಮೇಲೆ ಹೋಗಿರ್ಬೋದು. ಮತ್ತು ಈಗ ವರ್ಷದಲ್ಲಿ ಹೇಳ್ತಾ ಬಂದಿರೋದು WHO ಹೇಳಿರೋದು, ಈಗ ಭಾರತದಲ್ಲಿ 3.5 ಕೋಟಿ ಜನ ಅಂತ ಹೇಳ್ತದೆ. ಮುಂಜಾಗ್ರತೆಗೆ ಹೇಳೋದಾದರೆ, ನಾನು ಆಗಲೇ ಹೇಳಿದ್ನೆಲ್ಲ, ಷಡ್ರಸಗಳು ಉಪ್ಪು, ಖಾರ, ಹುಳಿ, ಸಿಹಿ, ಕಹಿ ಮತ್ತು ಒಗರು, ಇದು 6 ಅವೇ ಇರಬೇಕು. ಸೈಂದ್ರ ಲವಣ ಇರಬೇಕು, ಕಾಳು ಮೆಣಸು ಇರಬೇಕು, ನಿಂಬೆ ಹುಳಿ ಬಳಸಬೇಕು, ಸಿಹಿಗೆ ಆರ್ಗ್ಯಾನಿಕ್ ಬೆಲ್ಲ ಬೆಳೆಸಬೇಕು, ಕಹಿ ಮತ್ತು ಒಗರನ್ನು ವಾರದಲ್ಲಿ ಬೆಳೆಸಬೇಕು, ಅಡುಗೆ ಎಣ್ಣೆನ ಗಾಣದ ಎಣ್ಣೆ ತಿನ್ನಬೇಕು, ಗಾಣಕ್ಕೆ ಹೋಗಿ ತೊಗೊಂಬರ್ಬೇಕು. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ತಿನ್ಬೋದು. A2 ಮಿಲ್ಕ್ ಅಂತಾರೆ ನಗರದಲ್ಲಿ, ಇಲ್ಲಾಂದ್ರೆ ದೇಸಿ ಹಸುವಿಂದು ಬಳಸ್ಬೋದು. ಅದರ ಜೊತೆಗೆ ಮೇಕೆ ಅಂತ ಹೇಳ್ತಾರೆ, ಆಡು, ಅದರದ್ದು ಬಳಸ್ಬೋದು. ನಮಗೆ ಸಿಗ್ತಾನೇ ಇಲ್ಲ ಅಂತಂದರೆ ಹಸಿ ಕೊಬ್ಬರಿಯ ಹಾಲನ್ನು ಬಳಸಬೇಕು. ಹಸಿ ಕೊಬ್ಬರಿಯಿಂದ ತಯಾರು ಮಾಡಿದ ಹಾಲನ್ನು ಉಪಯೋಗಿಸ್ಬೇಕು ಹೊರತು ಬೇರೆ ಹಾಲನ್ನು ಉಪಯೋಗಿಸ್ಬಾರ್ದು ನನ್ನ ಪ್ರಕಾರ. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡಬಾರ್ದು. ಪಾಲಿಸ್ಟರ್, ಟೆರಿಕಾಟ್, ನೈಲಾನನ್ನು ಕಡಿಮೆ ಮಾಡಬೇಕು. ನೀರನ್ನು ಕಾಯಿಸಿ ಆರಿಸಿರುವಂಥದ್ದನ್ನು ತಾಮ್ರ ಪಾತ್ರೆಯಲ್ಲಿ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಇಟ್ಕೊಂಡು ನೀರು ಕುಡಿಬೇಕು. ಸಮಯಕ್ಕೆ ಸರಿಯಾಗಿ ಆರ್ಗ್ಯಾನಿಕ್ ಪದಾರ್ಥಗಳನ್ನು ಬಳಸಬೇಕು. ಋತುವಿಗೆ ಅನುಗುಣವಾಗಿರುವಂಥ ಹಣ್ಣುಗಳನ್ನು ಬಳಸಬೇಕು. ಬೇಗ ಮಲ್ಕೊಳ್ಬೇಕು, ಬೇಗ ಏಳಬೇಕು.
ಸುಮ್ಮನೆ ಯಾವ್ಯಾವುದೋ ಸಣ್ಣ ಸಣ್ಣ ವಿಷಯಕ್ಕೆ ಒತ್ತಡ ಮಾಡ್ಕೊಂಡು ಬಳಲಬಾರ್ದು. ಸ್ನಾನ ಮಾಡದೆ ಆಹಾರವನ್ನು ತಗೊಳ್ಬಾರ್ದು. ಆನಂತರ ಇದರ ಜೊತೆಗೆ ಎಲ್ಲ ಹಣ್ಣುಗಳನ್ನು ಸರಿಯಾದ ರೀತಿಯಲ್ಲಿ ಹಿತಮಿತವಾಗಿ ಉಪಯೋಗಿಸೋದು, ತರಕಾರಿ ಎಲ್ಲ ಗಡ್ಡೆಗೆಣಸುಗಳನ್ನು ತಿನ್ನೋದು. ಇದರ ಜೊತೆಗೆ ನಮ್ಮ ಮನೆಗೆ ಕ್ಯಾನ್ಸರ್ ಬರಬಾರ್ದು ಅಂದರೆ ಕಡ್ಡಾಯವಾಗಿ ಅಗ್ನಿಹೋತ್ರವನ್ನು ಮಾಡಬೇಕು. ಪ್ರತಿದಿನ ಮಾಡಬೇಕು ಅಗ್ನಿಹೋತ್ರ. ಅಗ್ನಿಹೋತ್ರ ಮಾಡೋದು ಹೆಂಗೆ ಅಂತ ಆಗೋದಾದ್ರೆ ನೀವು ನೆಟ್ಟಲ್ಲೂ ನೋಡ್ಬೋದು, ಇಲ್ಲ ಅಗ್ನಿಹೋತ್ರ ಅಂತ ನನ್ನ ಹೆಸರು ಹೊಡೆದ್ರೂ ಬಂದುಬಿಡ್ತದೆ. ಒಂದು ದಿನಕ್ಕೆ ಸೂರ್ಯೋದಯ ಸಮಯ ಸೂರ್ಯಾಸ್ತ ಸಮಯಕ್ಕೆ ಅದನ್ನು ಮಾಡಲಿಕ್ಕೆ 5 ನಿಮಿಷ ಸಮಯ ಬೇಕಾಗ್ತದೆ. ಒಂದು 5 ರೂಪಾಯಿ ಖರ್ಚಾಗುತ್ತೆ. ಒಂದು ಬೆಳಿಗ್ಗೆ ಒಂದು 5 ರೂಪಾಯಿ, ಸಂಜೆ 5 ರೂಪಾಯಿ. ಅಗ್ನಿಹೋತ್ರ ಏನಾದರೂ ಮಾಡೋದನ್ನು ಸರ್ಕಾರ ಅಥವಾ ಸಂಘ ಸಂಸ್ಥೆ ಅಥವಾ ಮತ ಮಂದಿರಗಳು, ಶಾಲೆಗಳ ಮೂಲಕ ಇದರ ಜಾಗೃತಿಯನ್ನು ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ನಾನೀಗ ಮುಂಜಾಗ್ರತೆಗೆ ಹೇಳಿರುವಂಥ ಮಾಹಿತಿ ಪ್ರಕಾರ 90 ಭಾಗ ಕ್ಯಾನ್ಸರನ್ನು ಕಡಿಮೆ ಮಾಡ್ಬೋದು. ಇದರ ಜೊತೆಗೆ ಜನಜಾಗೃತಿಯನ್ನು ಮಾಡಬೇಕು. ದುಶ್ಚಟದಿಂದ ದೂರ ಇರುವಂಥದ್ದು, ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು, ಮತ್ತು ಮಾದಕ ಪದಾರ್ಥಗಳನ್ನು ಸಂಪೂರ್ಣ ತ್ಯಜಿಸುವಂಥದ್ದು, ಪ್ರಕೃತಿಯನ್ನು ಕಲುಷಿತ ಮಾಡದೇ ಇರುವಂಥದ್ದು. ಅದರ ಜೊತೆಗೆ ಯೋಗ, ವ್ಯಾಯಾಮ, ಪ್ರಾಣಾಯಾಮ, ದುಡಿಮೆಯನ್ನು ಮಾಡುವಂಥದ್ದು, ಮತ್ತು ಸಾಧ್ಯವಾದಷ್ಟು ಗೋವನ್ನು ಮನೆಯಲ್ಲಿ ಸಾಕಿಕೊಂಡು ಅದರ ಉಪಚಾರ ಮಾಡಿದರೆ ನಿಶ್ಚಿತವಾಗಿ ಭಾರತದಲ್ಲಿ ಈ ಕ್ಯಾನ್ಸರ್ ತಗ್ಗಿಸುವಿಕೆಯನ್ನು 1-2 ವರ್ಷದಲ್ಲೇ ಕಡಿಮೆ ಮಾಡ್ಬೋದು. ಇದು ಯಾವುದನ್ನೂ ಆಚರಣೆ ಮಾಡದೆ ಹೋದರೆ ಕ್ಯಾನ್ಸರ್ ಬೆಳವಣಿಗೆ ಏನಾಗ್ತಾಯಿದೆ ಇದನ್ನಂತೂ ತಡಿಲಿಕ್ಕೆ ಆಗೋದಿಲ್ಲ. ಬಂದ ಮೇಲೆ ಗುಣ ಮಾಡೋದು ಅದೊಂದು ಭಾಗ. ನೋಡಿ, ಒಂದು ಟ್ಯಾಂಕ್ ಸೋರ್ತಾ ಇದ್ದರೆ ನೀವು ಎಷ್ಟು ಬೇಕಾದಷ್ಟು ನೀರನ್ನು ನೀವು ಮೇಲೆ ಹಾಕೋದು, ಸೋರೋದನ್ನು ಬಂದ್ ಮಾಡದೆ ಹೋದರೆ ಆ ನೀರನ್ನು ಸಂಗ್ರಹ ಮಾಡೋಕ್ಕಾಗೋದಿಲ್ಲ. ನೀವು ಎಷ್ಟೇ ತುಂಬಿ ಕೆಳಗಡೆ ಅಷ್ಟೇ ಸೋರ್ತಾ ಇದ್ದರೆ ಹೋಗೋದು ಅಷ್ಟೇ, ಬರೋದು ಅಷ್ಟೇ, ಹೋಗೋದು ಅಷ್ಟೇ, ಬರೋದು ಅಷ್ಟೇ ಆಗುತ್ತೆ. ಹಾಗೆ ಮೊದಲು ಇದನ್ನು ಬಂದ್ ಮಾಡೋದು ನನ್ನ ವಿನಂತಿ. ಅಂದರೆ ನಾನು ಈಗಾಗಲೇ ಆರಾಮ ಮಾಡಿರೋದು ನೀವು 100 ಬೇಕಾದಷ್ಟು ಸರಿ ಕೇಳಿಬಿಟ್ಟಿದ್ದೀರಿ ಅಲ್ವಾ. ನೀವು ಇನ್ನಷ್ಟು ಆಳಕ್ಕಿಳಿದು ನೀವು ಗುಣ ಆಗಿರೋರನ್ನು ಕೇಳಿ, ಎಷ್ಟೆಷ್ಟು ಸ್ಟೇಜ್ ಇದ್ದವ್ರು ಗುಣ ಆಗಿರೋದನ್ನು ಕೇಳಿ, ಮುಂಜಾಗ್ರತೆಯನ್ನು ಮಾಡೋದನ್ನು ನೀವು ತಿಳ್ಕೊಂಡು ಕೆಲವನ್ನು ಪ್ರಾಯೋಗಿಕವಾಗಿ ಮಾಡಿರೋದನ್ನು ನೀವು ದಾಖಲೆ ಸಹಿತ ನೋಡ್ಬೋದು ಮುಂದಿನ ದಿನಗಳಲ್ಲಿ. ನೀವು ಒಬ್ಬರೇ ಅಲ್ಲ, ಬೇರೆಯವರು ಕೂಡ ಇದ್ರ ಬಗ್ಗೆ ಜಾಗೃತಿ. ಬರೀ ನಮ್ಮದು ಭಾಳ ಜನ ನೋಡಿದರು, ಇದೇನು ದೊಡ್ಡ ವಿಷಯ ಅಲ್ಲ, ನೋಡ್ತಾರೆ. ಈಗೇನಾದ್ರು ಒಂದು ಕೆಟ್ಟದ್ದು ನಡೆದುಬಿಟ್ರೆ ಇಮಿಡಿಯೇಟ್ ಕೋಟಿ ಜನ ನೋಡ್ತಾರೆ, ಏನು ಬಂತು ಅದರಿಂದ ಅಲ್ವಾ. ಯಾವುದು ಪ್ರಯೋಜನ ಆಗ್ತದೋ ಅದನ್ನು ಜಾಸ್ತಿ ಜನ ನೋಡಬೇಕು. ಈಗ ಭಾಳಷ್ಟು ಜನ ಭಾರತದಲ್ಲಿ ಹೇಳ್ತಾರೆ ಗೋಹತ್ಯೆ ಮುಕ್ತ ಭಾರತ ಆಗಬೇಕು, ಶೌಚಾಲಯಯುಕ್ತ ಭಾರತ ಆಗಬೇಕು, ನ್ಯಾಯಮುಕ್ತ ದೇಶ ಆಗಬೇಕು, ಆಮೇಲೆ ಟ್ಯಾಕ್ಸ್ ವಂಚಿತ ಮುಕ್ತ ದೇಶ ಆಗಬೇಕು, ಇದನ್ನೆಲ್ಲ ಹೇಳ್ತಾರಲ್ವ. ನಾನು ವೈದ್ಯನಾಗಿ ಹೇಳೋದಂದರೆ ನನ್ನ ಗುರಿ ಏನು ನನ್ನ ಮನಸ್ಸಿನಲ್ಲಿ ಅಂದರೆ, ನಾನು ಮತ್ತು ಪ್ರಯೋಗವನ್ನೇ ಮಾಡಿಲ್ಲ, ಪ್ರಯೋಗ ಮಾಡಿ ನಾನು ಪ್ರೂವ್ ಮಾಡಿ ದಾಖಲೆಗಳನ್ನು ಇಟ್ಕೊಂಡಿದ್ದೀನಿ ಇಲ್ಲಿವರೆಗೆ. ನನ್ನ ಮನಸ್ಸಲ್ಲಿರೋದು ದೇಶಿ ಗೌ ಆಧಾರಿತ ಸಾವಯವ ಕೃಷಿ ಆಗಬೇಕು. ಅದರ ಮೂಲಕ ಕೃಷಿಯ ಸಾವಯವ ಉತ್ಪನ್ನಗಳು ಬರಬೇಕು. ಅದರ ಮೂಲಕ ಭಾರತ ಆರ್ಥಿಕ ಸ್ವಾವಲಂಬಿ ದೇಶ ಆಗಬೇಕು. ಅದಾದಮೇಲೆ ಎರಡನೇದು ಯಾವುದು ಅಂದರೆ ರೋಗಮುಕ್ತ ಭಾರತ ಆಗಬೇಕು. ಇದರ ಬಗ್ಗೆ ಯಾರು ಗಂಭೀರವಾಗಿ ಆಲೋಚನೆ ಮಾಡ್ತಾರೆ ಅಂದ್ರೆ ಮಾತ್ರ ಭಾರತ ಮುಂದುವರೆದಿದೆ ಅಂತ ಅಲ್ಲ ರೀ. ಎಲ್ಲ ರೀತಿ ಭಾರತ ಮುಂದಿದೆ. ರೋಗದಲ್ಲಿ ಭಾಳಷ್ಟು ಒಳಗೆ ಆಂತರಿಕವಾಗಿ ದುರ್ಬಲ ಇದೆ ಅಂದರೆ ನನಗೊಂದೊಂದು ಆಸ್ಪತ್ರೆ ನೋಡಿದ್ರೆ ದುಃಖ ಆಗ್ತದೆ. ಇಡೀ ದೇಶದ ಜನ ಅಲ್ಲೇ ಇದ್ದಾರೇನಪ್ಪ ಅನ್ನುವಷ್ಟು ರಶ್ ಇರುತ್ತೆ ಒಂದೊಂದು ಕಡೆ ಹೋಗಿ ನೋಡಿದಾಗ. ಅದಕ್ಕೆ ರೋಗಮುಕ್ತ ಭಾರತ ಆಗಬೇಕು. ಅದಕ್ಕೆ ನನ್ನ ಯಾವ ರೀತಿಯ ಕೊಡುಗೆ ಬೇಕು ಅಂತಾರೆ, ನಾನು ಅದಕ್ಕೆ ತಯಾರಿದ್ದೀನಿ ನಿಮ್ಮ ಮೂಲಕ ಅಂತ ಹೇಳಿ ಇವತ್ತಿನ ವಿಷಯವನ್ನು ಮುಗಿಸ್ಬೋದು. ನಮಸ್ತೆ. ನಮಸ್ಕಾರ.